ನನ್ನ ಹೆಸರು ಕೌಸಲ್ಯ. ನಾನು ಕೊಂಚ ಸಂಕೋಚದ ಸ್ವಭಾವದ ಹುಡುಗಿ. ನನಗೆ ಸ್ವಲ್ಪ ನಾಚಿಕೆ ಜಾಸ್ತಿನೇ ಇತ್ತು. ನಾನು ಮನಸ್ಸು ಬಿಚ್ಚಿ ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ. ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ರೂಮ್ ಬಿಟ್ಟು ಸಹ ಹೊರಗಡೆ ಬರುತ್ತಿರಲಿಲ್ಲ. ಏನೋ ಒಂದು ರೀತಿಯ ಅಂಜಿಕೆ. ಗಂಡಸರನ್ನಂತೂ ಕಣ್ಣೆತ್ತಿ ಸಹ ನೋಡುತ್ತಿರಲಿಲ್ಲ. ಅಜ್ಜಿ ಮನೆಗೆ ಹೋದಾಗ ನಮ್ಮ ಸೋದರ ಅತ್ತೆ ಮತ್ತು ಮಾವಂದಿರು ನನ್ನ ಮಗನನ್ನು ಮದುವೆಯಾಗು ಎಂದು ಸುಮ್ಮನೆ ನನಗೆ ಪೀಡಿಸುತ್ತಿದ್ದರು. ಹಾಗಾಗಿ ನಾನು ಅಜ್ಜಿ ಮನೆಗೆ ಹೋಗುವುದನ್ನೇ ಬಿಟ್ಟು ಬಿಟ್ಟಿದ್ದೆ. ಅಷ್ಟೊಂದು ಸಂಕೋಚ ನನಗೆ. ನನ್ನ ಎದುರಿಗೆ ನನ್ನನ್ನೇ ಯಾರಾದರೂ ಬೈದರೂ ಕೂಡ ನಾನವರಿಗೆ ಎದುರುತ್ತರ ಕೊಡುತ್ತಿರಲಿಲ್ಲ. ಮನಸ್ಸಲ್ಲಿ ಎಲ್ಲ ನೋವಿಟ್ಟುಕೊಂಡು ಸುಮ್ಮನೆ ಆಗಿಬಿಡುತ್ತಿದ್ದೆ. ಕೆಲವೊಮ್ಮೆ ನನಗೆ ನನ್ನ ಮೇಲೆ ಬೇಸರವಾಗಿದ್ದು ಕೂಡ ಇದೆ. ಯಾರಾದರೂ ನನಗೆ ಏನಾದರೂ ಬೈದರೆ ನಾನು ತಪ್ಪು ಮಾಡಿಲ್ಲ ಎಂದು ಹೇಳುವಷ್ಟು ಧೈರ್ಯ ಕೂಡ ನನ್ನಲ್ಲಿಲ್ಲವಲ್ಲ ಅಂತ ಸಾಕಷ್ಟು ಸಲ ಬೇಸರಪಟ್ಟಿದ್ದು ಇದೆ. ಹೀಗೆ ಸಾದಾ ಸೀದಾ ಸೂಕ್ಷ್ಮದಿಂದ ಇದ್ದ ನನ್ನ ಮದುವೆ ಸಿಟಿಯಲ್ಲಿನ ಒಬ್ಬ ಶ್ರೀಮಂತರ ಮನೆಯಲ್ಲಿ ಆಗುತ್ತೆ. ಆ ಮನೆಯಲ್ಲಿ ಎಲ್ಲರೂ ಹೆಚ್ಚು ಓದಿದವರೇ ಮತ್ತು ಎಲ್ಲರೂ ಶ್ರೀಮಂತರೇ. ನಾನು ಮತ್ತು ನನ್ನ ಮದುವೆಯಾಗುವ ಹುಡುಗನನ್ನು ಬಿಟ್ಟು. ಅತ್ತೆ ಮಾವ ಕೂಡ ಆ ಕಾಲದಲ್ಲೇ 10ನೇ ತರಗತಿಯವರೆಗೂ ಓದಿದ್ದರು. ನನ್ನ ಗಂಡನಿಗೆ ಹಳ್ಳಿಯ ಹುಡುಗಿಯನ್ನು ಮದುವೆಯಾಗಬೇಕೆನ್ನುವ ಆಸೆ ಇತ್ತಂತೆ. ಹಳ್ಳಿ ಹುಡುಗಿಯಾದರೆ ನಾನು ಹೇಳಿದ್ದನ್ನು ಕೇಳುತ್ತಾಳೆ ಮತ್ತು ಮನೆ ಕೆಲಸವನ್ನೆಲ್ಲ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗುತ್ತಾಳೆ ಅನ್ನೋದು ಅವರ ಲೆಕ್ಕಾಚಾರವಾಗಿತ್ತು. ಅವರ ಆಸೆಯಂತೆಯೇ ನಾನು ಅವರಿಗೆ ಸಿಕ್ಕೆ. ನನ್ನನ್ನು ಮದುವೆಯಾಗುವ ಹುಡುಗ ಕೂಡ PUC ವರೆಗೆ ಮಾತ್ರ ಓದಿದ್ದರು. ಅವರು ಓದುವ ಸಮಯದಲ್ಲಿ ಉಡಾಳ ಹುಡುಗರ ಸ್ನೇಹವನ್ನು ಮಾಡಿ ತಮ್ಮ ಓದನ್ನು ಅರ್ಧಕ್ಕೆ ನಿಲ್ಲಿಸಿದ್ದರು. ನಾನಂತೂ ಹಳ್ಳಿಯಲ್ಲಿ ಬೆಳೆದಿದ್ದರಿಂದ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ಓದಿಸುವ ಅಭ್ಯಾಸವೇ ಇಲ್ಲದಿದ್ದರಿಂದ ನಾನು ಕೇವಲ 7ನೇ ತರಗತಿವರೆಗೂ ಓದಿದ್ದೆ. ನಾನು ಮದುವೆಗೂ ಮುಂಚೆ ತಲೆ ತುಂಬ ಎಣ್ಣೆ ಹಚ್ಚಿ 2 ಜಡೆ ಹಾಕುತ್ತಿದ್ದೆ. ಮುಖಕ್ಕೆ ಯಾವುದೇ ಕ್ರೀಮ್ ಆಗಲಿ ಪೌಡರ್ ಆಗಲಿ ಏನನ್ನೂ ಸಹ ಬಳಸುತ್ತಿರಲಿಲ್ಲ. ಲಿಪ್ಸ್ಟಿಕ್ ಕಾಜಲ್ಗಳ ಹೆಸರುಗಳನ್ನಂತೂ ನಾನು ಕೇಳಿಯೇ ಇರಲಿಲ್ಲ. ಅಮ್ಮನ ಹಳೆ ಸೀರೆಯಿಂದ ಹೊಲೆದ ಲಂಗ ದಾವಣಿಯನ್ನುಟ್ಟು ಸಿಂಪಲ್ ಆಗಿ ರೆಡಿಯಾಗುತ್ತಿದ್ದೆ. ಮನೆಯಲ್ಲಿ ಅಷ್ಟು ಅನುಕೂಲ ಇಲ್ಲದಿರುವುದರಿಂದ ಯಾವುದೇ ಆಡಂಬರವಿರಲಿಲ್ಲ. ನನ್ನ ಗಂಡನಿಗೆ ಅದೇ ತರಹದ ಹುಡುಗಿ ಬೇಕಿತ್ತು. ಏಕೆಂದರೆ ಅವರು ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ದರೂ ಸಹ ಅವರು ಒಂದು ಚಿಕ್ಕ ಕೆಲಸದಲ್ಲಿದ್ದರು. ಅವರಿಗೆ ಬರುತ್ತಿದ್ದ ಹಣ ಅವರ ಖರ್ಚಿಗೆ ಸಾಕಾಗುತ್ತಿರಲಿಲ್ಲ. ಹಾಗಾಗಿ ಹೆಂಡತಿ ತುಂಬ ಸಿಂಪಲ್ ಆಗಿದ್ದರೆ ತಮಗೆ ಅವಳನ್ನು ಸಾಕುವುದು ಸುಲಭ ಅನ್ನೋದು ಅವರ ಯೋಚನೆ ಆಗಿತ್ತು. ಅತ್ತೆ ಮಾವನಿಗೂ ಕೂಡ ಅದೇ ತರಹದ ಸೊಸೆ ಬೇಕಿತ್ತು. ಹಿರಿಮಗ ಇಂಜಿನಿಯರಿಂಗ್ ಮಾಡಿ ಒಳ್ಳೆ ಕೆಲಸದಲ್ಲಿದ್ದರು. ಅವರ ಹೆಂಡತಿ ಕೂಡ ಅಷ್ಟೇ. ಅವರಿಬ್ಬರು ಕೆಲಸಕ್ಕೆ ಹೋಗುತ್ತಿದ್ದರಿಂದ ಮನೆಯಲ್ಲಿ ಅಡುಗೆ ಕೆಲಸ ಅತ್ತೆ ತಲೆ ಮೇಲೆ ಬಿದ್ದಿತ್ತು. ಅತ್ತೆಗೂ ಹೇಗಾದರೂ ಅಡುಗೆ ಕೆಲಸದಿಂದ ಮುಕ್ತಿ ಸಿಕ್ಕರೆ ಸಾಕಾಗಿತ್ತು. ಹೇಗಿದ್ದರೂ ಕಿರಿಮಗ ಹೆಚ್ಚಿಗೆ ಓದಿಲ್ಲ, ಒಳ್ಳೆ ಕೆಲಸದಲ್ಲೂ ಇಲ್ಲ. ಅವನಿಗೆ ನಾವು ಆಸ್ತಿ ಕೊಟ್ಟರೆ ಮಾತ್ರ ಒಂದು ಮನೆ ಇದ್ದಂತೆ ಆಗುತ್ತಿತ್ತು. ಇಲ್ಲದಿದ್ದರೆ ಅದೂ ಇಲ್ಲ. ಹಾಗಾಗಿ ಹಳ್ಳಿಯ ಬಡ ಮನೆಯಲ್ಲಿ ಹೆಣ್ಣು ತಂದರೆ ಉತ್ತಮ ಎಂದು ನನ್ನನ್ನು ಆರಿಸಿದ್ದರು. ಮದುವೆಯಾದ ಹೊಸತರಲ್ಲಿ ನನಗೆ ತುಂಬ ಭಯ ಆಗುತ್ತಿತ್ತು. ಮೊದಲೇ ಹೆದರು ಪುಕ್ಕಿಯಾಗಿದ್ದ ನಾನು ಅವರನ್ನೆಲ್ಲ ನೋಡಿ ಇನ್ನಷ್ಟು ಹೆದರಿದ್ದೆ. ಆದರೆ ಸಮಯ ಕಳೆದಂತೆ ಅವರೆಲ್ಲ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋದರು. ಅವರೆಲ್ಲ ನನ್ನ ಜೊತೆ ತುಂಬ ಚೆನ್ನಾಗಿ ಮಾತನಾಡುತ್ತಿದ್ದರು. ನನ್ನ ಓರಗಿತ್ತಿಯಂತೂ ಶಾಪಿಂಗ್ ಮಾಡೋದರಲ್ಲಿ ಎಲ್ಲರನ್ನೂ ಮೀರಿಸುತ್ತಿದ್ದಳು. ತಿಂಗಳಿಗೆ ಲಕ್ಷದವರೆಗೆ ಸಂಪಾದನೆ ಮಾಡುತ್ತಿದ್ದ ಆಕೆ ತನಗೆ ಏನು ಬೇಕೋ ಅದನ್ನು ಯಾರ ಹಂಗಿಲ್ಲದೆ ದುಡಿದ ದುಡ್ಡಿನಲ್ಲಿ ತೆಗೆದುಕೊಳ್ಳುತ್ತಿದ್ದಳು. ಅವಳನ್ನು ನೋಡಿದಾಗಲೆಲ್ಲ ನನಗೆ ಇದ್ದರೆ ಇವಳ ಹಾಗೆ ಬದುಕಬೇಕು ಎನ್ನಿಸುತ್ತಿತ್ತು. ಅವರನ್ನೆಲ್ಲ ನೋಡಿ ನನಗೂ ಜೀವನದಲ್ಲಿ ಇಷ್ಟಪಟ್ಟ ಸೀರೆ ತಗೋಬೇಕು, ಸ್ವಲ್ಪವಾದರೂ ಬಂಗಾರ ಮಾಡಿಸಿಕೊಳ್ಳಬೇಕು, ಮತ್ತೆ ಎಲ್ಲಿ ಬೇಕೋ ಅಲ್ಲಿ ಸುತ್ತಾಡಬೇಕು, ಬೇಕೆನಿಸಿದ್ದನ್ನೆಲ್ಲ ತಿನ್ನಬೇಕು, ಹೀಗೆಲ್ಲ ಏನೇನೋ ಆಸೆಗಳು ಹುಟ್ಟಲು ಶುರುವಾದವು. ಆ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಟ್ರಿಪ್ ಹೋಗುತ್ತಿದ್ದರೆ ನಮ್ಮನ್ನು ಕರೆದುಕೊಂಡು ಹೋಗ್ತಿದ್ರು. ಇಲ್ಲದೆ ಹೋದರೆ ನಾವು ಮನೆಯಲ್ಲೇ ಇರಬೇಕಿತ್ತು. ಅತ್ತೆ ಮಾವ ದೀಪಾವಳಿ ಹಬ್ಬದಂದು ಸೀರೆ ಕೊಡಿಸುತ್ತಿದ್ದರು. ಅದರಲ್ಲೇ ನಾನು ಖುಷಿ ಪಡಬೇಕಿತ್ತು. ಆಸೆ ಪಟ್ಟಿದ್ದನ್ನು ಗಂಡನಿಗೆ ಹೇಳುವ ಧೈರ್ಯ ಕೂಡ ನನ್ನಲ್ಲಿರಲಿಲ್ಲ. ಹಾಗಾಗಿ ಎಲ್ಲ ನನ್ನೊಳಗೆ ಅದುಮಿಟ್ಟುಕೊಂಡು ಸುಮ್ಮನಾಗಿದ್ದೆ. ಹೀಗೆ ನನಗೊಂದು ದಿನ ಹುಷಾರಿಲ್ಲದೆ ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಪರಿಸ್ಥಿತಿ ಎದುರಾಗಿತ್ತು. ನನ್ನ ಗಂಡ ನನ್ನನ್ನು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದರು. ಅಲ್ಲಿ ಡಾಕ್ಟರ್ ಇವರಿಗೆ ಸ್ಕ್ಯಾನಿಂಗ್ ಮಾಡಿಸಬೇಕು. ಆದರೆ ಆ ವ್ಯವಸ್ಥೆ ನಮ್ಮ ಆಸ್ಪತ್ರೆಯಲ್ಲಿ ಇಲ್ಲದ ಕಾರಣ ನೀವು ಹೊರಗಡೆ ಮಾಡಿಕೊಂಡು ಬಂದರೆ ಉತ್ತಮ ಎಂದಿದ್ದರು. ಆದರೆ ನನ್ನ ಗಂಡನ ಹತ್ತಿರ ಅಷ್ಟೊಂದು ಹಣ ಇಲ್ಲದ ಕಾರಣ ಅವರು ನೀವೇ ಏನಾದರೂ ಮಾಡಿ ಅಂತ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡುತ್ತಿದ್ದರು. ಅದನ್ನು ಕೇಳಿ ನಾನು ಹೀಗೆ ಆದರೆ ಮುಂದೇನು ಗತಿ, ಮುಂದೆ ಮಗು ಆದರೆ ಅವರನ್ನು ನೋಡಿಕೊಳ್ಳೋದು ಹೇಗೆ ಎಂದು ಯೋಚಿಸತೊಡಗಿದೆ.
ನಂತರ ಆಸ್ಪತ್ರೆಯಿಂದ ಬಂದವಳೆ ಅತ್ತೆ ಮಾವ ಮತ್ತು ಗಂಡನಿಗೆ ನಾನು ಒಂದು ಯಾವುದಾದರೂ ಚಿಕ್ಕ ಕೆಲಸಕ್ಕೆ ಸೇರುತ್ತೇನೆಂದು ಒಪ್ಪಿಸಿ ನಾನು ಬಟ್ಟೆ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿದೆ. ನನಗೆ ಏನೋ ಖುಷಿ, ಅಂತೂ ನಾನೂ ಸಹ ದುಡಿಯುವ ಮಟ್ಟಿಗೆ ಬೆಳೆದನಲ್ಲ ಎಂದು. ಇಲ್ಲಿ ಹೇಗಾದರೂ ನಾನು ಚೆನ್ನಾಗಿ ದುಡಿದು ಎಲ್ಲರ ನಂಬಿಕೆ ಗಳಿಸಬೇಕೆಂದು ಕಷ್ಟಪಟ್ಟು ಕೆಲಸ ಮಾಡಿದೆ. ಹಾಗೆ ಮಾಡುತ್ತಿರುವಾಗ ಅಲ್ಲಿ ಒಬ್ಬ ಹುಡುಗನ ಪರಿಚಯವಾಗಿತ್ತು. ಆ ಹುಡುಗನ ಹೆಸರು ರವಿ. ಆತ ನನಗೆ ಕೆಲಸ ಕಲಿಸಿಕೊಟ್ಟ ಗುರುವಾಗಿದ್ದ. ಅವನಿಗೆ ನಾನು ತುಂಬಾ ಗೌರವ ಕೊಡುತ್ತಿದ್ದೆ. ರವಿ ನನಗೆ ಪರಿಚಯವಾದಾಗಿನಿಂದ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಯಾಗಿತ್ತು. ಫ್ಯಾಷನ್ ಅಂದ್ರೇನೆ ಗೊತ್ತಿಲ್ಲದ ನಾನು ನಿಧಾನವಾಗಿ ಮೇಕಪ್ ಮಾಡಿಕೊಳ್ಳಲು ಶುರು ಮಾಡಿದೆ. ಬಣ್ಣ ಬಣ್ಣದ ಸೀರೆ ಉಡುತ್ತಿದ್ದೆ, ತರಹದ ಹೇರ್ ಸ್ಟೈಲ್ ಮಾಡ್ತಿದ್ದೆ. ಲಿಪ್ಸ್ಟಿಕ್ ಇಲ್ಲದೆ ಆಚೆ ಎಲ್ಲೂ ಸಹ ಹೋಗುತ್ತಿರಲಿಲ್ಲ. ಹಾಗೆ ನನ್ನ ಕೈಗೆ ದೊಡ್ಡ ಮೊಬೈಲ್ ಫೋನ್ ಕೂಡ ಸಿಕ್ಕಿತ್ತು. ಮನೆಗೆ ಬಂದಾಗ ಬರೀ ಮೊಬೈಲ್ನಲ್ಲೇ ಮುಳುಗಿರುತ್ತಿದ್ದೆ. ಇದನ್ನೆಲ್ಲ ನೋಡಿದ ಮನೆಯವರು, ಏನಿವಳು ಕೆಲಸಕ್ಕೆ ಸೇರಿದ 6 ತಿಂಗಳಲ್ಲೇ ಇವಳಲ್ಲಿ ಇಷ್ಟೊಂದು ಬದಲಾವಣೆ ಕಾಣುತ್ತಿದೆಯಲ್ಲ, ಅವಳಿಗೆ ಮೊಬೈಲ್ ಯಾರು ಕೊಟ್ಟಿದ್ದು, ಏನಿರಬಹುದು ಇದರ ರಹಸ್ಯ ಎಂದು ಯೋಚಿಸತೊಡಗಿದರು. ನಿನ್ನ ಹೆಂಡತಿ ಮದುವೆಯಾಗಿ ಈ ಮನೆಗೆ ಬಂದಾಗ ಒಳ್ಳೆ ಹಳ್ಳಿ ಗುಗ್ಗು ಥರ ಇದ್ಲು. ಅದೇ ಈಗ ನೋಡು ಅವಳನ್ನು ಹೇಗಿದ್ದಾಳೆ ಅಂತ. ಪೌಡರ್ ಕ್ರೀಮ್ ವಾಸನೆ ಸಹ ಗೊತ್ತಿಲ್ಲದವಳು ಅವೆರಡೂ ಇಲ್ಲದೆ ರೂಮಿಂದ ಸಹ ಹೊರಗೆ ಕಾಲಿಡುವುದಿಲ್ಲ. ಲಿಪ್ಸ್ಟಿಕ್ ಕಾಜಲ್ಗಳನ್ನು ಅವಳು ಜನ್ಮದಲ್ಲೇ ನೋಡಿದವಳಲ್ಲ. ಇವತ್ತು ಅದಿಲ್ಲದೆ ಕೆಲಸಕ್ಕೂ ಹೋಗುವುದಿಲ್ಲ. ಇದೆಲ್ಲ ನೀನು ಕೊಟ್ಟ ಸಲಿಗೆಯಿಂದ ಹೀಗಾಗಿದೆ. ಇದನ್ನು ಈಗಲೇ ಸರಿ ಮಾಡದಿದ್ದರೆ ಅವಳು ಕೈಮೀರಿ ಹೋಗುತ್ತಾಳೆ. ಆಗ ನೀನು ಏನು ಮಾಡಿದರೂ ಸಹ ನಿನ್ನ ಹಿಡಿತಕ್ಕೆ ಅವಳು ಸಿಗೋದಿಲ್ಲ ಎಂದು ನನ್ನ ಗಂಡನ ಕಿವಿ ಚುಚ್ಚಿದ್ದರು. ಗಂಡ ಕೂಡ ಇದನ್ನೆಲ್ಲ ಗಮನಿಸುತ್ತಾ ಇದ್ದರು. ಆದರೆ ನನ್ನನ್ನು ಏನೂ ಸಹ ಕೇಳಿರಲಿಲ್ಲ. ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುವ ಇನ್ನು ಉಳಿದಿದ್ದ ಹುಡುಗಿಯರು ನನ್ನ ಮತ್ತು ರವಿಯ ನಡುವೆ ಏನೋ ನಡೆಯುತ್ತಿದೆ ಎಂದು ನನ್ನ ಗಂಡನ ಹತ್ತಿರ ಹೇಳಿದ್ದರು. ಅವರಿಬ್ಬರು ಅಂಗಡಿಯಲ್ಲಿ ಒಟ್ಟಿಗೆ ಇರುತ್ತಾರೆ. ಅಕ್ಕನಿಗೆ ರವಿ ತನ್ನ ಹಳೆಯ ಮೊಬೈಲನ್ನು ಕೊಟ್ಟಿದ್ದಾನೆ. ಮೊಬೈಲ್ನಲ್ಲಿ ಇಬ್ಬರು ಏನೋ ಮಾಡುತ್ತಲೇ ಇರುತ್ತಾರೆ. ಏನದು ಎಂದು ಕೇಳಿದರೆ ಏನೂ ಸಹ ಹೇಳೋದಿಲ್ಲ. ಅದೇನೋ ಇಬ್ಬರು ಗುಟ್ಟಾಗಿ ಏನೋ ಮಾಡುತ್ತಿದ್ದಾರೆ ಅಂತ ಬೆಂಕಿ ಹಚ್ಚಿದ್ದರು. ಹೀಗೆ ಅನುಮಾನ ಎಂಬ ಭೂತ ನನ್ನ ಗಂಡನೊಳಗೆ ಹೊಕ್ಕಾಗಿತ್ತು. ಅವರು ನಾನು ಆಫೀಸಿಗೆ ಹೋಗುತ್ತೇನೆ ಎಂದು ಹೇಳಿ ನನ್ನನ್ನು ಫಾಲೋ ಮಾಡಲು ಶುರು ಮಾಡಿದರು. ನಾನು ಕೆಲಸ ಮಾಡುತ್ತಿದ್ದ ಅಂಗಡಿ ಹತ್ತಿರ ಅವರ ಸ್ನೇಹಿತನ ಟೀ ಅಂಗಡಿ ಇತ್ತು. ಅಲ್ಲಿ ಬಂದು ಕುಳಿತು ನಾನು ಏನು ಮಾಡುತ್ತಿದ್ದೇನೆ ಎಂದು ಗಮನಿಸುತ್ತಾ ಇರುತ್ತಿದ್ದರು. ನಾನು ಈಗೀಗ ಮನೆಗೆ ಹೋಗುವುದು ಕೊಂಚ ತಡವಾಗುತ್ತಿತ್ತು. ಬೆಳಿಗ್ಗೆ ಬೇಗನೆ ಮನೆ ಬಿಡುತ್ತಿದ್ದೆ, ಆದರೆ ಸಂಜೆ ಲೇಟ್ ಆಗಿ ಬರುತ್ತಿದ್ದೆ. ಇದರಿಂದ ಅತ್ತೆ ಮಾವ ಕೂಡ ನನ್ನ ಮೇಲೆ ಕೋಪಗೊಂಡಿದ್ದರು. ಹೀಗೆ ಒಂದು ದಿನ ಸಂಜೆ ಕೆಲಸ ಮುಗಿದರೂ ಸಹ ನಾನು ಅಂಗಡಿಯಲ್ಲೇ ಇದ್ದೆ. ಅಂಗಡಿಯಲ್ಲಿ ನಾನು ಮತ್ತು ರವಿ ಬಿಟ್ಟರೆ ಯಾರೂ ಇರಲಿಲ್ಲ. ಅಲ್ಲಿ ಕೆಲಸ ಮಾಡುತ್ತಿದ್ದ ಹೆಣ್ಣು ಮಕ್ಕಳೆಲ್ಲ ಕೆಲಸ ಮುಗಿಸಿ ಮನೆಗೆ ಹೊರಟು ಹೋಗಿದ್ದರು. ರವಿ ಇಬ್ಬರಿಗೂ ಟೀ ಮತ್ತು ಬನ್ ತೆಗೆದುಕೊಂಡು ಬಂದಿದ್ದರು. ಇಬ್ಬರೂ ಟೀ ಕುಡಿಯುತ್ತಾ ಹರಟೆ ಹೊಡೆಯುತ್ತಾ ಜೋರಾಗಿ ನಗುತ್ತಾ ಮೊಬೈಲ್ನಲ್ಲಿ ಏನೋ ಮಾಡುತ್ತಾ ಕೂತಿದ್ದೆವು. ನಾನು ರವಿ ಪರಿಚಯವಾಗಿ ತುಂಬಾ ದಿನಗಳಾಗಿದ್ದರಿಂದ ಇಬ್ಬರಲ್ಲೂ ಕೊಂಚ ಸಲಿಗೆ ಬೆಳೆದಿತ್ತು. ಇಬ್ಬರೂ ತುಂಬ ಹತ್ತಿರವೇ ಕೂತಿದ್ದೆವು. ರವಿ ನನಗೆ ಏನೋ ಮೊಬೈಲ್ನಲ್ಲಿ ತೋರಿಸುತ್ತಿದ್ದರು. ನಾನು ಸುಮ್ಮನೆ ನೋಡುತ್ತಾ ಟೀ ಕುಡಿಯುತ್ತಿದ್ದೆ. ಅಷ್ಟೊತ್ತಿಗೆ ನನ್ನ ಗಂಡ ಅಂಗಡಿಗೆ ಬಂದಿದ್ದರು. ಬಂದವರೇ ನನ್ನ ಕೆನ್ನೆಗೆ ಸರಿಯಾಗಿ ಒಂದು ಕೊಟ್ಟರು. ಏನು ನೀನು ಇಲ್ಲೇ ಕೆಲಸಕ್ಕೆ ಬರುತ್ತೀಯೋ ಇಲ್ಲ ಬೇರೆ ಯಾವುದಕ್ಕಾದರೂ ಬರುತ್ತೀಯೋ? ನಾಚಿಕೆ ಆಗೋದಿಲ್ವಾ ನಿನಗೆ ಇಂಥ ಕೆಲಸ ಮಾಡೋಕೆ? ನಿನ್ನ ಜೊತೆ ಕೆಲಸ ಮಾಡುವವರು ಯಾರಾದರೂ ಇದ್ದಾರಾ ಇಲ್ಲಿ? ನೀನೊಬ್ಬಳೇ ಇವನ ಜೊತೆ ಏನು ಮಾಡುತ್ತಿದ್ದೀಯಾ ಇಲ್ಲಿ ಎಂದು ಹುಡುಗಿದರು. ಅದಕ್ಕೆ ನಾನು ಅದು ಎನ್ನುತ್ತಿದ್ದಂತೆ, ಏನದು ಹೇಳಿ ಸಾಯಿ ಎಂದರು. ಪಕ್ಕದಲ್ಲಿ ನಿಂತಿದ್ದ ರವಿ, ಸರ್, ನೀವು ನಮ್ಮಿಬ್ಬರ ಬಗ್ಗೆ ತಪ್ಪು ತಿಳಿದಿದ್ದೀರಾ. ನಾನು ಹೇಳೋದು ಸ್ವಲ್ಪ ಕೇಳಿ. ನಿಮ್ಮ ಹೆಂಡತಿ ತುಂಬ ದೊಡ್ಡ ಕೆಲಸ ಮಾಡಲು ಹೊರಟಿದ್ದಾರೆ. ನೀವದಕ್ಕೆ ಬೆಂಬಲ ಕೊಡಬೇಕು ಎಂದರು. ರವಿ ನನ್ನ ಬಗ್ಗೆ ಮಾತನಾಡಿದ್ದು ನನ್ನ ಗಂಡನಿಗೆ ಹಿಡಿಸಲಿಲ್ಲ. ಅವರು, ನೀನು ಯಾರೋ ನನ್ನ ಹೆಂಡತಿ ಬಗ್ಗೆ ಮಾತಾಡೋಕೆ? ಏನಾಗಬೇಕು ಅವಳು ನಿನಗೆ? ಏನು ನಡೀತಿದೆ ನಿಮ್ಮಿಬ್ಬರ ನಡುವೆ ಎಂದು ಕೂಗಾಡಿ ಅವರನ್ನು ಅಂಗಡಿಯಿಂದ ಹೊರದಬ್ಬಿದರು. ನಂತರ ನನ್ನ ಹತ್ತಿರ ಬಂದು, ನೀನು ನನಗೆ ಈ ರೀತಿ ಮೋಸ ಮಾಡ್ತೀಯಾ ಎಂದು ನಾನು ಅಂದುಕೊಂಡಿರಲಿಲ್ಲ ಎಂದು ಕಣ್ಣೀರು ಹಾಕಲು ಶುರು ಮಾಡಿದರು. ಆಗ ನಾನು, ಅಯ್ಯೋ, ನೀವು ತಪ್ಪು ತಿಳಿದಿದ್ದೀರಾ ಎನ್ನುತ್ತಲೇ, ಇಲ್ಲಿ ಬೇಡ, ಬಾ ಮನೆಗೆ ಹೋಗಿ ಎಲ್ಲರ ಎದುರಿಗೆ ಇವತ್ತೊಂದು ತೀರ್ಮಾನ ಮಾಡೋಣ ಎಂದರು. ಮನೆಗೆ ಹೋದವರೇ ನನ್ನ ಬಟ್ಟೆ ಪ್ಯಾಕ್ ಮಾಡ್ಕೋ ಎಂದರು. ನೀನು ನಿಮ್ಮೂರಿಗೆ ಹೋಗಿಬಿಡು, ನನ್ನ ಸಂಬಂಧ ಮುಗೀತು, ನಿಮ್ಮ ಮನೆಯವರನ್ನ ಕರೆಸು ಎಂದು ಹೇಳಿದರು. ಅದಕ್ಕೆ ನಾನು, ನನಗೆ ಒಂದು ಅವಕಾಶ ಕೊಡಿ, ನಾನು ಹೇಳುವುದನ್ನು ಕೇಳಿ, ಆಮೇಲೆ ನಾನು ಮಾಡಿದ್ದು ತಪ್ಪು ಎನಿಸಿದರೆ ನಿಮಗೆ ಇಷ್ಟ ಬಂದ ಶಿಕ್ಷೆ ಕೊಡಿ ಎಂದು ಹೇಳಿದೆ. ಸರಿ, ಅದು ಹಾಗೇ ಬಿಡಲಿ, ಏನದು ಹೇಳು ಎಂದರು. ರವಿ ಆ ಅಂಗಡಿಯ ಮಾಲೀಕನ ಮಗ. ಅವನು ನಾನು ಶ್ರದ್ಧೆಯಿಂದ ಕೆಲಸ ಮಾಡುವುದನ್ನು ನೋಡಿ, ಈ ಹುಡುಗಿ ಪಾಪ ಇಷ್ಟೊಂದೆಲ್ಲ ಕಷ್ಟಪಟ್ಟು ಕೆಲಸ ಮಾಡುತ್ತಾಳೆ,
ಹಾಗೆ ಆಕೆಗೆ ಒಳ್ಳೆ ಟ್ಯಾಲೆಂಟ್ ಇದೆ. ಕಸ್ಟಮರ್ ಜೊತೆ ಕೂಡ ಚೆನ್ನಾಗಿ ಮಾತನಾಡಿ ನಮ್ಮ ಸೇಲ್ಸ್ ಕೂಡ ಜಾಸ್ತಿ ಮಾಡ್ತಿದ್ದಾಳೆ. ಜನರನ್ನು ತನ್ನ ಮಾತಿನಲ್ಲಿ ಸೆಳೆಯುವ ಶಕ್ತಿ ಈಕೆಯಲ್ಲಿದೆ. ಇವಳು ಏನಾದರೂ ಯೂಟ್ಯೂಬ್ನಲ್ಲಿ ಸೀರೆ ವಿಡಿಯೋ ಮಾಡಿ ಹಾಕಿದರೆ ನಮ್ಮ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ, ಇವಳಿಗೂ 4 ಕಾಸು ಸಂಪಾದನೆ ಕೂಡ ಆಗುತ್ತೆ ಎಂದು ನನ್ನನ್ನು ಕರೆದು, ನೀನೇಕೆ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಇಲ್ಲಿ ಬಂದಿರೋ ಹೊಸ ಡಿಸೈನ್ ಸೀರೆಗಳನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬಾರದು ಎಂದು ಕೇಳಿದರು. ಅವರು ಹೇಳಿದ್ದನ್ನು ಕೇಳಿ ನನಗೆ ಇಷ್ಟೆಲ್ಲ ಮಾಡೋ ಸಾಮರ್ಥ್ಯ ಇದೆಯಾ ಎಂದು ನನಗೆ ಅನುಮಾನವಾಯಿತು. ನನ್ನ ಹತ್ತಿರ ದೊಡ್ಡ ಫೋನ್ ಕೂಡ ಇರಲಿಲ್ಲ. ನಾನು ಅವರಿಗೆ ನನಗೆ ಯೂಟ್ಯೂಬ್ ಚಾನಲ್ ಮಾಡೋದಾಗಲಿ ವಿಡಿಯೋ ಮಾಡಿ ಹಾಕೋದಾಗಲಿ ಗೊತ್ತಿಲ್ಲ, ನನ್ನ ಹತ್ತಿರ ಒಂದು ಫೋನ್ ಸಹ ಇಲ್ಲ ಎಂದೆ. ಅದಕ್ಕೆ ಅವರೇ ನನಗೆ ಫೋನ್ ಕೊಟ್ಟು ಸಂಜೆ ಹೊತ್ತು ಕಸ್ಟಮರ್ಸ್ ಅಂಗಡಿಯಲ್ಲಿ ಇಲ್ಲದಿರುವಾಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ವಿಡಿಯೋ ಹೇಗೆ ಮಾಡಿ ಅಪ್ಲೋಡ್ ಮಾಡೋದು ಅಂತ ಹೇಳಿಕೊಡ್ತಾ ಇದ್ರು. ಬೇಕಾದರೆ ಈ ಚಾನಲ್ ಓಪನ್ ಮಾಡಿ ನೀವೇ ನೋಡಿ ಎಂದೆ. ಹೆಣ್ಣು ಮಗಳೊಬ್ಬಳು ಒಬ್ಬ ಗಂಡಸಿನ ಹತ್ತಿರ ಮಾತನಾಡುತ್ತಿದ್ದಾಳೆ ಎಂದರೆ ಅದು ಅವಳು ಕೆಟ್ಟ ಕೆಲಸ ಮಾಡುತ್ತಿದ್ದಾಳೆ ಎಂದು ಅರ್ಥವಲ್ಲ. ನಾನು ಜೀವನದಲ್ಲಿ ಏನಾದರೂ ಮಾಡಬೇಕು, ನಾನು ಸ್ವತಂತ್ರಳಾಗಿರಬೇಕು, ಆಸೆ ಪಟ್ಟಿದ್ದನ್ನು ಯಾರ ಮುಂದೆಯೂ ಕೈ ಚಾಚದೆ ನಾನೇ ಕೊಂಡುಕೊಳ್ಳುವಷ್ಟು ಬೆಳಿಬೇಕು ಅನ್ನೋ ಆಸೆ. ಗಂಡನ ಸಂಪಾದನೆ ಅಲ್ಪ, ಆ ಅಲ್ಪಕ್ಕೆ ನಾನು ಸ್ವಲ್ಪ ಸೇರಿಸಿದರೆ ನಮ್ಮ ಬದುಕು ಬಂಗಾರವಾಗುತ್ತೆ ಅಂತ ಯೋಚಿಸಿ ಈ ಕೆಲಸ ಮಾಡಿದೆ. ನನಗೂ ಎಲ್ಲರ ಹಾಗೆ ರೆಡಿಯಾಗಬೇಕು, ಬಣ್ಣ ಬಣ್ಣದ ಸೀರೆ ಉಡಬೇಕು ಅಂತ ಆಸೆ ಇತ್ತು. ಹೇಗಿದ್ದರೂ ನಾನು ಸೀರೆದೇ ವಿಡಿಯೋ ಮಾಡುತ್ತಿದ್ದರಿಂದ ನನಗೆ ವಿಡಿಯೋ ಮಾಡಲು ಸೀರೆಯನ್ನು ಫ್ರೀಯಾಗಿ ಕೊಡುತ್ತಿದ್ದರು. ಅದಕ್ಕೆ ತಕ್ಕಂತೆ ನಾನು ರೆಡಿಯಾಗಿ ಹೋಗಬೇಕಾಗಿತ್ತು ಅಷ್ಟೇ. ಇದರಲ್ಲಿ ನಿಮಗೆ ನನ್ನ ತಪ್ಪು ಇದೆ ಎನ್ನಿಸಿದರೆ ನೀವು ಕೊಡುವ ಶಿಕ್ಷೆಗೆ ನಾನು ಸಿದ್ಧಳಾಗಿದ್ದೇನೆ ಎಂದೆ. ನಾನು ಏನಾದರೂ ಒಂದು ಚಿಕ್ಕ ಸಾಧನೆ ಮಾಡಿ ಆಮೇಲೆ ನಿಮಗೆ ಈ ವಿಷಯ ತಿಳಿಸೋಣ ಅಂತಿದ್ದೆ. ನಿಮಗೆ ವಿಷಯ ತಿಳಿಸದೆ ಈ ಕೆಲಸಕ್ಕೆ ಕೈ ಹಾಕಿದ್ದು ನಂದು ತಪ್ಪು, ಬಿಟ್ಟರೆ ಬೇರಾವ ತಪ್ಪನ್ನು ನಾನು ಮಾಡಿಲ್ಲ. ರವಿ ನನ್ನ ಸ್ವಂತ ಅಣ್ಣ ಇದ್ದ ಹಾಗೆ, ಅವನೂ ಸಹ ನನ್ನನ್ನು ತಂಗಿ ಎಂದೇ ತಿಳಿದಿದ್ದಾನೆ. ಅದನ್ನು ಕೇಳಿ ಗಂಡನಿಗೂ ಅವರ ಮನೆಯವರಿಗೂ ತಮ್ಮ ತಪ್ಪಿನ ಅರಿವಾಯಿತು. ನನ್ನ ಮಾತನ್ನು ಕೇಳಿ ಅತ್ತೆಗೆ ನನ್ನ ಮೇಲೆ ಹೆಮ್ಮೆ ಎನಿಸಿತು, ಗಂಡನಿಗೂ ಕೂಡ ಅಷ್ಟೇ. ಹಳ್ಳಿ ಹುಡುಗಿಯಾಗಿದ್ದರೂ ಇಷ್ಟೆಲ್ಲ ತಿಳುವಳಿಕೆ ಇದೆಯಲ್ಲ ಎಂದು ಖುಷಿಪಟ್ಟಿದ್ದರು. ಹಾಗೆ ರವಿಗೆ ಕೂಡ ಫೋನ್ ಮಾಡಿ ತಮ್ಮದು ತಪ್ಪಾಯಿತು ಎಂದು ಕೇಳಿದ್ದರು ಮತ್ತು ಈ ಕೆಲಸವನ್ನು ಮುಂದುವರಿಸಿ ಎಂದು ಅನುಮತಿ ನೀಡಿದ್ದರು. ಹೀಗೆ ಅವರು ಅನುಮತಿ ಕೊಟ್ಟ ಮೇಲೆ ದಿನ ಒಂದೊಂದು ವಿಡಿಯೋ ಮಾಡಿ ಹಾಕುತ್ತಿದ್ದೆ. ಯೂಟ್ಯೂಬ್ ಚಾನೆಲ್ ಕೂಡ ತಕ್ಕ ಮಟ್ಟಿಗೆ ಬೆಳೆಯುತ್ತಾ ಹೋಯಿತು. ಹೀಗೆ ಓದು ಬರಹ ಗೊತ್ತಿಲ್ಲದ ನಾನು ಒಂದು ಹಂತಕ್ಕೆ ಬೆಳೆದು ನಿಂತಿದ್ದೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.